ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ನಿರ್ಧಾರಗಳಿಂದ ನಮ್ಮ ಭಾರತಕ್ಕೆ ಯಾವ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ, ಈ ಹಿಂದಿನ ಅವರ ನಿರ್ಧಾರಗಳಿಂದ ಏನೇನಾಯಿತು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಕೊಡ್ತಾನೆ ಇದ್ದೀವಿ. ಈಗ ಮತ್ತೆ ಟ್ರಂಪ್ ಭಾರತದ ಮೇಲೆ 100% ಸುಂಕ ವಿಧಿಸ್ತಾ ಇರೋದು, ಇದು ಔಷಧ ವಲಯಕ್ಕೆ ಯಾವ ರೀತಿಯಾದಂಥ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ, ಅಂದರೆ ಭಾರತದ ಮೇಲೆ ಯಾವೆಲ್ಲ ರೀತಿಯಲ್ಲಿ ಒಂದಷ್ಟು ಪ್ರಭಾವ ಉಂಟು ಮಾಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸನ್ನು ಈ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ. ಅಮೆರಿಕದ ಅಧ್ಯಕ್ಷ 100% ಸುಂಕವನ್ನು ಭಾರತದ ಔಷಧ ಉದ್ಯಮಕ್ಕೆ ವಿಧಿಸಿರೋದು, ಅದರಲ್ಲೂ ಭಾರತದ ಬ್ರ್ಯಾಂಡೆಡ್ ಔಷಧಿಗಳ ಮೇಲೆ ಹಾಕ್ತಾ ಇರೋದು ಈ ಸುಂಕನ. ಟ್ರಂಪ್ ಅವರ ಈ ಸಿಟ್ಟು ಭಾರತದ ಮೇಲೆ ಯಾಕೆ ಹೀಗಿರುತ್ತೆ ಅಂತ ಒಂದಷ್ಟು ಮಂದಿ ಪ್ರಶ್ನೆ ಮಾಡಬಹುದು. ಇಲ್ಲಿ ಅವರ ಸಿಟ್ಟು ಭಾರತದ ವಿರುದ್ಧ ಅಂತ ಹೇಳೋದಕ್ಕಿಂತ ಅಮೆರಿಕದ ಹಿತಕ್ಕಾಗಿ ತಾವು ಈ ಕಠಿಣ ನಿರ್ಧಾರ ಕೈಗೊಳ್ತಿದ್ದೀವಿ ಅನ್ನೋದು ರಾಜಕೀಯ ತಂತ್ರಗಾರಿಕೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಭಾರತ ಅಂದರೆ ವಿಶ್ವದ ಫಾರ್ಮಸಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿ ವರ್ಷ ಕೋಟ್ಯಾಂತರ ಮೌಲ್ಯದ ಔಷಧಿಗಳನ್ನು ನಾವು ಅಮೆರಿಕ ಸೇರಿ ಅನೇಕ ದೇಶಗಳಿಗೆ ರಫ್ತು ಮಾಡ್ತೀವಿ. ಅಮೆರಿಕ ಮಾತ್ರ ಅಲ್ಲ, ಆಫ್ರಿಕಾ, ಯುರೋಪ್, ಏಷ್ಯಾ ಎಲ್ಲ ಕಡೆ ಭಾರತೀಯ ಔಷಧಿಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಯಾಕಂದರೆ ನಮ್ಮಲ್ಲಿ ಉತ್ಪಾದನಾ ವೆಚ್ಚ ಕಮ್ಮಿ, ಗುಣಮಟ್ಟ ಚೆನ್ನಾಗಿರುತ್ತೆ, ಹಾಗೆ ಜನರಿಗೆ ತಲುಪೋ ದರ ಕೂಡ ಸೂಕ್ತವಾಗಿರುತ್ತೆ. ಆದರೆ ಈಗ ಟ್ರಂಪ್ ಘೋಷಣೆ ಮಾಡಿರೋ ಈ 100% ಸುಂಕ ಅನ್ನೋ ಸುದ್ದಿ ನಿಜಕ್ಕೂ ಭಾರತೀಯ ಔಷಧ ಉದ್ಯಮಕ್ಕೆ ಶಾಕ್ ತಂದಿಟ್ಟಿದೆ. ಟ್ರಂಪ್ ಅವರ ಈ ನಿರ್ಧಾರದಿಂದ ಭಾರತದ ಔಷಧ ವಲಯದ ಮೇಲೆ ಗಂಭೀರ ಪರಿಣಾಮಗಳು ಉಂಟಾಗಬಹುದು ಅನ್ನೋ ಆತಂಕ ಕೂಡ ಇದೆ. ಆದರೆ ಭಾರತದ ಔಷಧ ವಲಯ ಪರ್ಯಾಯ ಮಾರ್ಗವನ್ನು ಹುಡುಕೋ ಕೆಲಸವನ್ನ ಈಗಾಗಲೇ ಶುರು ಮಾಡಿಕೊಂಡಿದೆ. ಔಷಧ ತಯಾರಿಕಾ ಕಂಪನಿಗಳು ವಿದೇಶದಲ್ಲಿ ಕಾರ್ಖಾನೆಗಳನ್ನು ನಡೆಸೋ ಬದಲು ಅಮೆರಿಕಾದಲ್ಲೇ ತಮ್ಮ ಕಾರ್ಯಾಚರಣೆಯನ್ನ ಶುರು ಮಾಡಬೇಕು ಅನ್ನೋ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಒತ್ತಡ ಹೇರ್ತಾ ಇರೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕಂದ್ರೆ ಅಮೆರಿಕದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸೋದ್ರಿಂದ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೆ ಸಹಾಯಕವಾಗುತ್ತೆ ಅನ್ನೋದು ಟ್ರಂಪ್ ಅವರ ಲೆಕ್ಕಾಚಾರ. ಸುಂಕ ಅಂತಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ ಸುಂಕ ಅಂತಂದ್ರೆ ಟ್ಯಾಕ್ಸ್ ಅಥವಾ ಇಂಪೋರ್ಟ್ ಡ್ಯೂಟಿ ಅಂತ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸರಕುಗಳು ಹೋಗುವಾಗ ಸರ್ಕಾರ ಹೆಚ್ಚುವರಿ ಹಣವನ್ನು ವಿಧಿಸೋದು ಅಂತ. ಫಾರ್ ಎಕ್ಸಾಂಪಲ್, ಒಂದು ಔಷಧಿ ಬೆಲೆ ₹100 ಅಂದರೆ 100% ಸುಂಕ ಅಂತ ಮಾಡಿಬಿಟ್ರೆ ಅದಕ್ಕೆ ಇನ್ನೊಂದು ₹100 ಎಕ್ಸ್ಟ್ರಾ ಹಾಕಬೇಕು ಅಂತ. ಅಂದರೆ ಇಲ್ಲಿ 1 to double ಆಗುತ್ತೆ. ಅಮೆರಿಕಾದಲ್ಲಿ ಮಾರಾಟ ಆಗೋ ಭಾರತೀಯ ಔಷಧಿಗಳ ಬೆಲೆ 1 to double ಅಂತ. ಪರಿಣಾಮ ಯಾವ ರೀತಿಯಾಗಿರುತ್ತೆ ಭಾರತೀಯ ಕಂಪನಿಗಳ ಮೇಲೆ ಅಂತ ನೋಡೋದಾದ್ರೆ, ಔಷಧೀಯ ಸರಕುಗಳಿಗೆ ಅಮೆರಿಕ ಭಾರತದ ಅತಿ ದೊಡ್ಡ ರಫ್ತು ಮಾರುಕಟ್ಟೆ ಆಗಿದೆ. 2024ರ ಹಣಕಾಸು ವರ್ಷದಲ್ಲಿ ಭಾರತ ಸುಮಾರು $27.9 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಔಷಧವನ್ನು ರಫ್ತು ಮಾಡಿತ್ತು. ಈ ಪೈಕಿ 31% ಅಥವಾ $8.7 ಬಿಲಿಯನ್ ಅಮೆರಿಕನ್ ಡಾಲರ್ ಅಂತಂದ್ರೆ $77,231 ಕೋಟಿ ಮೌಲ್ಯದ ಔಷಧಗಳನ್ನು ಅಮೆರಿಕ ಒಂದಕ್ಕೇನೆ ರಫ್ತು ಮಾಡಿದೆ. ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಔಷಧಗಳ ಮೇಲೂ ಕೂಡ ಸುಂಕ ವಿಧಿಸೋದಾಗಿ ಹೇಳಿದಾಗ ಭಾರತದ ಫಾರ್ಮಾ ಷೇರುಗಳಲ್ಲಿ ಭಾರಿ ಕುಸಿತ ಕಂಡು ಬಂದಿದ್ದನ್ನ ಇಲ್ಲಿ ನೆನಪು ಮಾಡ್ಕೊಳ್ಬಹುದು. ಇದರ ಪರಿಣಾಮ ತುಂಬಾನೇ ದೊಡ್ಡದಾಗಿರುತ್ತೆ. ಅದರಲ್ಲಿ ರಫ್ತು ಪ್ರಮಾಣ ಕುಸಿತ ಅನ್ನೋದು ಭಾರತೀಯ ಅಮೆರಿಕಾದ ಮಾರುಕಟ್ಟೆಯಲ್ಲಿ ತುಂಬಾ ದೊಡ್ಡ ಹಂಚಿಕೆ ಇಟ್ಕೊಂಡಿದೆ. ಸುಂಕ ಏನಾದರೂ ಜಾಸ್ತಿ ಆಗ್ಬಿಟ್ರೆ ಅಲ್ಲಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಜನರು ಕಡಿಮೆ ದರದ ಪರ್ಯಾಯ ಏನು ಅಂತ ಹುಡುಕ್ತಾರೆ. ಇದರಿಂದ ರಫ್ತು ಪ್ರಮಾಣ ಕುಸಿಯೋ ಸಾಧ್ಯತೆನೇ ಜಾಸ್ತಿ. ಇನ್ನು ಆರ್ಥಿಕ ಹೊಡೆತ ಅಂತ ಬಂದಾಗ ನಮ್ಮ ದೇಶಕ್ಕೆ ವಿದೇಶಿ ವಿನಿಮಯದ ಒಂದು ದೊಡ್ಡ ಭಾಗ ಔಷಧ ಉದ್ಯಮದಿಂದ ಬರುತ್ತೆ. ರಫ್ತೇನಾದರೂ ಕಮ್ಮಿ ಆದರೆ ಉದ್ಯಮದ ಮೇಲೂ ಕೂಡ ಹೊಡೆತ ಬೀಳುತ್ತೆ. ಇದರಿಂದ ದೇಶಕ್ಕೂ ಕೂಡ ಭಾರಿ ನಷ್ಟ ಆಗುತ್ತೆ. ಇನ್ನು ಉದ್ಯೋಗದ ಸಮಸ್ಯೆ. ಔಷಧ ಉದ್ಯಮದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ. ರಫ್ತು ಕಮ್ಮಿ ಆಗ್ಬಿಟ್ರೆ ಹೊಸ ಹೂಡಿಕೆ ಕಮ್ಮಿ ಆಗಬಹುದು. ಕೆಲವು ಕಂಪನಿಗಳು ಉದ್ಯೋಗ ಕಡಿತ ಕೂಡ ಮಾಡಬೇಕಾಗಿ ಬರಬಹುದು. ಇನ್ನು ನಮ್ಮ ಭಾರತದ ಜನರ ಮೇಲಷ್ಟೇ ಅಲ್ಲ, ಅಮೆರಿಕಾದಲ್ಲಿರೋ ಜನರ ಮೇಲೂ ಕೂಡ ಒಂದಷ್ಟು ಪರಿಣಾಮ ಉಂಟಾಗುತ್ತೆ. ಸುಂಕ ಹಾಕಿದ್ರೆ ಅಮೆರಿಕಾಗೆ ಲಾಭ ಅಲ್ವಾ ಅಂತ ನೀವು ಕೇಳಬಹುದು. ಆದರೆ ಹಾಗಾಗೋದಿಲ್ಲ. ಭಾರತೀಯ ಔಷಧಗಳು ಅಲ್ಲಿ ಸ್ವಲ್ಪ ಕಮ್ಮಿ ರೇಟ್ಗೆ ಸಿಗುತ್ತೆ. ಈಗ ಬೆಲೆ 1 to double ಆಗಿಬಿಟ್ರೆ ಅಮೆರಿಕಾದ ಸಾಮಾನ್ಯ ಜನರಿಗೆ ಔಷಧ ಖರೀದಿ ಮಾಡೋದು ಕೂಡ ದುಬಾರಿ ಆಗೋದ್ರಿಂದ ಕಷ್ಟವಾಗುತ್ತೆ. ಹೀಗಾಗಿ ಟ್ರಂಪ್ ನಿರ್ಧಾರ ಅಮೆರಿಕದ ಜನರಿಗೂ ಕೂಡ ಕಷ್ಟವನ್ನ ತಂದಿಟ್ಟಿದೆ. ಇನ್ನು ಜಾಗತಿಕವಾಗಿ ಯಾವ ರೀತಿ ಪರಿಣಾಮ ಅಂತ ನೋಡೋದಾದ್ರೆ, ಭಾರತೀಯ ಔಷಧಿ ರಫ್ತು ಕಮ್ಮಿ ಆದರೆ ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಏಷ್ಯಾ ಹಾಗೆ ಇತರ ಬಡ ರಾಷ್ಟ್ರಗಳಿಗೂ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅಲ್ಲಿ ಭಾರತೀಯ ಔಷಧಿಗಳೇ ಅವರಿಗೆ ಮುಖ್ಯ ಆಯ್ಕೆ. ಇನ್ನು ರಾಜಕೀಯ ಕಾರಣಗಳು ಅಂತ ಬಂದಾಗ ಟ್ರಂಪ್ ಯಾಕೆ ಇಂತಹ ನಿರ್ಧಾರವನ್ನ ಮಾಡ್ತಾರೆ?
ಅಂತ ಹೇಳೋದಾದ್ರೆ ಅಮೆರಿಕ ಫಸ್ಟ್ ಅನ್ನೋ ಸ್ಲೋಗನ್ ಅವರದ್ದು. ಅಮೆರಿಕದ ಕಂಪನಿಗಳಿಗೆ ಜಾಸ್ತಿ ಅವಕಾಶ ಕೊಡಬೇಕು, ಭಾರತೀಯ ಕಂಪನಿಗಳ ಪ್ರಭಾವ ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶ ಅವರಿಗಿದೆ. ಸೊ ಇದು ಚುನಾವಣಾ ರಾಜಕೀಯದಲ್ಲೂ ಕೂಡ ಇಂತಹ ನಿರ್ಧಾರಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಈಗ ಭಾರತ ಏನ್ ಮಾಡಬಹುದು ಇಂಥ ಸಂದರ್ಭದಲ್ಲಿ ಅಂತ ಒಂದು ಆಲೋಚನೆ ಕೂಡ ಬಂದೇ ಬರುತ್ತೆ. ಒಂದಷ್ಟು ಸಮಾಲೋಚನೆಯನ್ನ ಮಾಡಿದ್ರೆ ಅಮೆರಿಕ ಜೊತೆ ಮಾತುಕತೆಯನ್ನ ನಡೆಸಿ ಈ ಸುಂಕವನ್ನ ಹಿಂಪಡೆಯೋದಕ್ಕೆ ಒಂದಷ್ಟು ಒತ್ತಡ ಹಾಕಬೇಕು ಅನ್ನೋ ಅಭಿಪ್ರಾಯ ಕೇಳ್ಬರ್ತಾ ಇದೆ. ಹಾಗೆ ಹೊಸ ಮಾರುಕಟ್ಟೆಯನ್ನ ಹುಡುಕೋದು, ಯುರೋಪ್ ಆಗಿರಬಹುದು, ಆಫ್ರಿಕಾ ಆಗಿರ್ಬೋದು, ಲ್ಯಾಟಿನ್ ಅಮೆರಿಕ ಆಗಿರಬಹುದು, ಇಂತಹ ಮಾರುಕಟ್ಟೆಯಲ್ಲಿ ಹೆಚ್ಚು ಗಮನ ಇಡಬೇಕಾಗತ್ತೆ. ಇನ್ನು ಸ್ವದೇಶಿ ಮಾರುಕಟ್ಟೆಯನ್ನ ಸ್ಟ್ರಾಂಗ್ ಮಾಡೋದು ಕೂಡ ಇಂಪಾರ್ಟೆಂಟ್. ದೇಶೀಯ ಬೇಡಿಕೆಯನ್ನ ಹೆಚ್ಚು ಮಾಡುವ ಮೂಲಕ ಉದ್ಯಮವನ್ನ ಉಳಿಸ್ಕೊಳ್ಳೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಇನ್ನು ಜನರ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ದೇಶದ ಜನರಿಗೆ ನೇರವಾಗಿ ಬೆಲೆ ಏರಿಕೆ ಆಗೋದಿಲ್ಲ, ಆದರೆ ಔಷಧ ಕಂಪನಿಗಳ ಮೇಲೆ ಹೊಡೆತ ಬಿದ್ದರೆ ಹೂಡಿಕೆ ಕಮ್ಮಿ ಆಗಬಹುದು. ಅದರಿಂದ ಆರ್ಥಿಕ ಬೆಳವಣಿಗೆ ಮೇಲೆ ಕೂಡ ಸಣ್ಣ ಮಟ್ಟಿನ ಪರಿಣಾಮ ಉಂಟಾಗೇ ಆಗತ್ತೆ. ಇನ್ನು ಭವಿಷ್ಯದಲ್ಲಿ ಏನಾಗಬಹುದಪ್ಪ ಅಂತ ಹೇಳೋದಾದ್ರೆ ಆಗ್ಲೇ ಹೇಳಿದ ಹಾಗೆ ಒಂದಷ್ಟು ಮಾತುಕತೆನ ನಡೆಸಬಹುದು. ಈ ಮಾತುಕತೆ ನಡೆಸೋ ಮೂಲಕ ಸುಂಕ ಕಮ್ಮಿ ಮಾಡೋ ಪ್ರಯತ್ನ ನಡೀಬಹುದು. ಭಾರತೀಯ ಕಂಪನಿಗಳು ಹೊಸ ದಾರಿಗಳನ್ನ ಹುಡ್ಕೊಳ್ಬೇಕಾಗತ್ತೆ. ಹಾಗೆ ಜಾಗತಿಕ ಒತ್ತಡದಿಂದ ಅಮೆರಿಕ ತನ್ನ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಿಕೊಂಡು ವಾಪಸ್ ಪಡಿಬಹುದು. ಜೊತೆಗೆ ಕೊನೆಯದಾಗಿ ಏನು ಹೇಳ್ಬೋದು ಅಂದ್ರೆ, ಟ್ರಂಪ್ ಘೋಷಣೆ ಮಾಡಿದ ಈ 100% ಸುಂಕ ಏನಿದೆ, ಇದು ಕೇವಲ ಭಾರತಕ್ಕಷ್ಟೇ ಅಲ್ಲ, ಅಮೆರಿಕ ಜನರಿಗೆ ಹಾಗೆ ಜಗತ್ತಿನ ಅನೇಕ ದೇಶಗಳಿಗೂ ಕೂಡ ಕಷ್ಟವನ್ನುಂಟು ಮಾಡುತ್ತೆ. ಅದನ್ನ ಹೇಗೆ ಎದುರಿಸಬೇಕು ಅನ್ನೋದು ಭಾರತ ಸರ್ಕಾರ, ಕಂಪನಿಗಳು ಹಾಗೆ ಜಾಗತಿಕ ರಾಜಕೀಯದ ಮೇಲೆ ಅವಲಂಬಿತ ಅಂತ ಹೇಳ್ಬೋದು. ಭಾರತೀಯ ಔಷಧ ಉದ್ಯಮ ತುಂಬಾನೇ ಸ್ಟ್ರಾಂಗ್ ಆಗಿದೆ, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಜಾಗತಿಕ ಮಾರುಕಟ್ಟೆಯಲ್ಲಿ ನಂಬಿಕೆಯನ್ನು ಕೂಡ ಇಟ್ಕೊಂಡಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಈ ಶಾಕ್ ಒಂದಷ್ಟು ಚಾಲೆಂಜಸ್ ಅಂತ ಅನ್ನಿಸ್ಕೊಂಡ್ರೂ ಲಾಂಗ್ ಟರ್ಮ್ನಲ್ಲಿ ಯೋಚನೆ ಮಾಡಿದ್ರೆ ನಾವು ಅದನ್ನ ಯಾವ ರೀತಿಯಾಗಿ ಲಾಭಕ್ಕೆ ಮಾರ್ಪಡಿಸಬಹುದು ಅನ್ನೋ ವಿಶ್ವಾಸ ಕೂಡ ನಮ್ಮಲ್ಲಿದೆ. ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಬೇಕಾಗುತ್ತೆ.